ನಂದು ವ್ಯಾಪಾರ ಐತಿ, ನಂದು ಬಾಯಿ ಐತಿ, ಅದಕ್ಕೆ ನಾನು ಹೊರ್ಕೊಂಡಾದ್ರು ಬರ್ತೀನಿಲ್ಲ, ನಂದೆಲ್ಲ ಪಿಚ್ಕೊಂಡು ತೆರ್ಕೊಂಡಾದ್ರು ಬರ್ತೀನಿ. ಏನು ನೀನು ಏನಾಗತ್ತೈತಿ? ಒಂದೇ ಒಂದು ತಪ್ಪು ಹೇಳ್ದ ಕಣಲ್ಲ, ನೀನ್ ತರ್ಕೊಂಡ್ ಬಂದ್ರೆ ನಾವು ಹೊಸಗ್ಯಾರು ಹುಡುಗರು ಹೊಲರ ನೋಡು, ಅಲ್ಲ ಒಂದೊಂದು ಕ್ವಾಟ್ರ್ ಹೊಡೆದಿರ್ತಾರೆ ನಮ್ಮ ಹುಡುಗರು. ನೀನ್ ಹತ್ತಾಗ ತರ್ಕೊಂಡ್ ಬಂದ್ರೆ ಇರ್ತಾರಲ್ಲ ಗೂಟ. ಅಲ್ಲ ಕಣ್ಣ, ನೀನು ಇಂಥ ಬಿಗ್ನಾಸಿ ನನ್ನ ಮಕ್ಕಳು ಇದಾರ ಅಂತ ಹೇಳಿದ್ರ ನಾನಾದ್ರೂ ನೀಟಾಗಿ ಬರ್ತೀನಿ. ನಾನು ಯಾಕೆ ಸಿಟ್ಟಾಗ್ತಿದ್ದೆ ಹೇಳಿ? ಆದ್ರೆ ನಿಮ್ದು ಹೆಸರು ಏನ್ರಿ? ಅಂಗಡಿಯಾಗಿಟ್ಟು ಮಾರೋ ಪ್ಲಾಸ್ಟಿಕ್ ಅಂತ ತಿಳ್ಕೊಂಡಿದ್ದ ಕಣಲ್ಲ ನಿನ್ನ. ಅಯ್ಯಪ್ಪ, ಅದೇಂತಂದು ನಿಂದು ಗಿಡ ಗಂಟೆ ಅದು, ಅದು ಯಾಕ ಭಾರಿ ಡಿಫ್ರೆಂಟ್ ಆಗೈತ್ ಬಿಡು ನಿಂದು ಹೆಸರು. ಮಕ್ಕಳು ಮಕ್ಕಳು ಅಂತ ತಿಳ್ಕೊಂಡಿದ್ದ ಅಲ್ಲ. ಇಲ್ಲಿ ಬರೋ ಮುನ್ನ ಬಹಳಷ್ಟು ಮಂದಿ ಬೀದಿನಾಗಲೇ ಹೆಚ್ಚಾಗ್ಯಾವಂತ ಹೇಳಿದ್ರು. ಅದಕ್ಕೆ ನೀನು ಕೂಗದನಿ ಕೇಳಿ, ನಿನ್ನ ಧ್ವನಿ ಕೇಳಿ ಬಂದು ಯಾರು ಬಂದು ನಿನ್ನ ಸೀರೆಯನ್ನು ಎಳೆದಾಡು, ತುಪ್ಪದ ಮಾತ್ರ ನನಗೆ ಕೆಡಿವಿ ಎಕ್ಕಾಡ್ಬಿಡ್ತಾರೆ ಕಣಲಿ. ಅದಕ್ಕೆ ಹುಷಾರಾಗಿ ಒದ್ರಕೊಂಡು ಬಾ ಅಂತ ಹೇಳಿದೆ. ಹೌದೇನು? ನಾನು ಅದಕ್ಕ ಮತ್ತೆ ಹೇಳಿದ್ದು, ಇಂಥ ತರಬೇಸಿ ನನ್ನ ಮಕ್ಕಳು ಇಂಥದ್ದಿದ್ರ ನಾನು ಯಾಕೆ ನಿನ್ ಮೇಲೆ ಸಿಟ್ ಮಾಡ್ಕೊಂತಿದ್ದೆ? ಸಿಟ್ ಮಾಡ್ಕೊಂತಿದ್ದಿಲ್ಲ, ಪ್ರೀತಿಯಿಂದ ಮಾಮೂ ಏನಾಯ್ತು ಹೇಳು ಅಂತಿದ್ದೆ. ಹಂಗಾದ್ರೆ ನಿಂದು ಹೆಸರೇನು? ಹೆಸರು? ನನ್ನ ಹೆಸರ ಭೂಮಿಗೆ ನರಳಾಗುವ ಗಿಡಿಗಂಟಿ ಅಂತ. ಯಪ್ಪ ದೇವ್ರ, ನಿಂದೇನು ಎಷ್ಟು ಉದ್ದ ಐತಿ ಗಿಡಗಂಟಿ ಅಂತ ಯಾವ ನೆಟ್ಟಿದ ಬಿಗ್ನಾಸಿ ನಮ್ಮ ಮಗ? ಹೇಳ್ತೀನಿ ಕೊಡಲ್ಲ, ಹೇಳ್ತೀನಿ ನೋಡಲ್ಲ. ನಮ್ಮವ್ವ ಒಂದು ಗಿಡ ಹಾಕಿದ್ಲು ಮನೆ ಮುಂದೆ. ಈ ಕರೆಂಟ್ ಕೊಡ್ತಾರ ನನ್ನ ಮಕ್ಕಳು, ಕರೆಂಟ್ ಯಾವಾಗ ತೆಗಿಬೇಕು ಅವ್ರಿಗೆ ಗೊತ್ತಿಲ್ಲ. ಆ ನದಿ ನೀರು ಒಯ್ಬೇಕಂತ ಹೇಳ್ಬೇಕಲ್ಲ ನಮ್ಮವ್ವ. ಅದಕ್ಕೆ ಹಿಂಗೆ ತೆಗಿದೆ, ಹಿಂಗೆ ಬಿಟ್ಟೆ ಸುತ್ತಾರಿ ತಿರುಗ್ಬಿಟ್ಟೆ. ಅವಾಗ ಗಿಡಗಣ್ಣ ಕೂಗ್ಬಿಟ್ರು ನಮ್ಮ ಹುಡುಗರಲ್ಲ. ಅದಕ್ಕಂತ ಹೆಸರಿಟ್ಟು ಬಿಡ್ಲೇ ನಿಮ್ಮವ್ವ? ಹೌದಲ್ಲ. ಹಂಗಾದ್ರೆ ನಿಮ್ಮ ಹೆಸರು ಏನು? ನನ್ನ ಹೆಸರು ಹೇಳಿದ್ರೆ ಇವ್ರ ಕಿವಿಯೆಲ್ಲ ಹೋಗ್ಬಿಡ್ತಾವ. ಅವ್ರ ಕಿವಿ ನೆಟ್ಟಗಿರ್ತದಂದ್ರೆ ನನ್ನ ಹೆಸರು ಹೇಳ್ತೀನಿ ನೋಡು. ಅದಕ್ಕೋಸ್ಕರ ಕಾಯ್ದು ಬಿಟ್ರೆ ಕಣಲ್ಲ. ಹೇಳೇನು ನನ್ನ ಹೆಸರು? ಇಲ್ಲಿ ಕೂತಿರ್ ಮಂದಿ ಮೇಲೆ ಅಡ್ಯಾಗು, ಇಲ್ಲಿ ಕೂಡ್ದಿರ್ ನಮ್ಮ ಮಕ್ಕಳು ಹೇಳಲ್ಲ ಹೇಳ್ತಾಗ. ನಿಮ್ಮ ಅವ್ವನ ಮೇಲೆ ಅಡ್ಯಾಗು. ನಮ್ಮ ಅವ್ವ ಇಲ್ಲ ಕಣಲ್ಲ, ಮ್ಯಾಕ್ ಹೋಗ್ಬಿಟ್ಟದ. ಇವ್ರಿಗೆ ಮಾಡೋದಕ್ಕೆ ಅವ್ರ ಅವ್ವನ ಅವಲ್ಲೇ ಮ್ಯಾಕ್ ಕಳಿಸ್ಬಿಟ್ಟೆ ನಾನು. ಅಪ್ಪ ಇವ ಇವನೊಂದು ಸುಮ್ಮನೆ ಸರಿಲ್ಲ ಬಿಡ್ರಿ. ಹೇಳೇನು? ನಿನ್ನ ಹೆಸರು ಹೇಳಲ್ಲ ಹೇಳ್ತಾಗ. ನಿನ್ನಾಣಾಗಿ ಹೇಳ್ತೀನಿ ಕೇಳಿಸ್ಕ. ನನ್ನ ಹೆಸರು ಅಚ್ಚ ಕನ್ನಡದ ಹೇಳಿಸ್ತೀನಿ, ಕನ್ನಡ ಅಲ್ಲ, ಅಚ್ಚ ಕನ್ನಡ. ಆಹಾ, ತುಪ್ಪ ಮಾರುವ, ತುಪ್ಪ ತಿಂದ್ರೆ ಹೆಂಗ್ ಬರ್ತದ ನೋಡು ಬಣ್ಣಿ, ಹಂಗೆ ನನ್ನ ಹೆಸರು. ನನ್ನ ಹೆಸರು ತುಪ್ಪ ಮಾರುವ ತುಂಟಿ ಅಂತ. ಹಂಗಂದ್ರೆ ನಿಮ್ದೇನ್ ಮಾಡ್ತೀರಿ ಕೆಲಸ? ಅಯ್ಯ ನಿಮ್ಮ ಅಜ್ಜಿ ನೋಡಿ ಇಷ್ಟು ಹೇಳಕ್ಕೆ ಇಷ್ಟು ಇರಬೇಕಾಯ್ತು. ನನ್ನ ಹೆಸರು ಹೇಳಿದ್ರೆ ನೀನೇ ಗಡಗಡ ಅಂತ ನಡುಗ್ರಿ, ಅದಕ್ಕೆ ನಾನು ನಿಮ್ಗೆ ಹೇಳಿಲ್ಲ. ಆರ ಹೆಸರು ಕಿಸಿದ್ ಇಟ್ಬಿಟ್ಟಾರ ನಿಮ್ಮ ಅವ್ವಾರ. ನಾವು ಅವ್ವ ನನಗೆ ನೀಟಾಗಿ ಇಟ್ಟ, ನಿಮ್ಮ ಅವ್ವ ನಿನಗೆ ನೀಟಾಗಿ ತಿಕ್ಕಿದವಳು ಇಲ್ಲ ನೋಡಕ ಫಸ್ಟ್. ನಿಂದು ಏನ್ ಕೆಲಸ ಮಾಮು? ಕೊಡೆ ರಿಪೇರಿ, ಪಾಟೆ ರಿಪೇರಿ, ಬಕೆಟ್ ರಿಪೇರಿ. ಬೇಕಾದ್ರೆ ನಿಮ್ಮ ಏನಾರ ನಿದ್ರೆವ ಹೇಳ, ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ತೀನಿ ಕೆಲಸನ. ಮಾಮು, ನಂದು ನೀವು ಕೊಡ ರಿಪೇರಿ ಮಾಡೋರು, ಹೌದು, ನೀವು ಪಾತ್ರೆ ರಿಪೇರಿ ಮಾಡೋರು, ಪ್ಲಾಸ್ಟಿಕ್ ರಿಪೇರಿ ಮಾಡೋರು ಅಂತ ಹೇಳಿದ್ರೆ ನಿಂದೇನಾದ್ರು ನಿಮ್ಮ ಅಪ್ಪನ ಗಂಟೋಗ ಅದೇನು? ಅದೆಲ್ಲ ಹಳ
ನಮ್ದು ಪಾತ್ರೆ ಇತ್ತು ಅದ್ರ ಕಿಂಡಿ ನಾನು ಎಷ್ಟು ಮಾಡಿದ್ರು ಅದು ಹೋಗಂಗೆ ಇಲ್ಲ. ಅದು ನೀನ್ ಕಿಂಡಿ ಮಾಡಿ ನೀನ್ ಮುಚ್ಕೊಡ್ತೀಯೇನು? ಏಯ್ ಒಂದ್ ಸಣ್ಣ ಕೈಯ ಕೊಟ್ಟು ನೋಡಲ್ಲ ನಿನ್ನ ಪಾಲು ತಾನೇ ಕಾಡಯ್ಯಪ್ಪ ಇಲ್ಲಿ ಕೇಳಲ್ಲ ಇಲ್ಲಿ ತಾನೇ ಅದೇ ಚಲೋ ಅದು ನೋಡ. ಅಂದ್ರ ನೀವ್ ಅಷ್ಟ್ ಚಲೋ ಮಾಡ್ತೀರಿ ನಿಮ್ ಕೆಲ್ಸ. ಅಯ್ಯ ನಿಮ್ ನಮ್ಮಳ ಹೇಳ್ತು ನೋಡಿದೆ. ನಿನಗೆ ಡೌಟ್ ಇದ್ರೆ ಹಿಂಗ್ ಗಾರಿ ಇಟ್ಕೊಂಡಾಗ ಅಲ್ಲಿ ನಮ್ಮ ಅತ್ತೆ ಮನೆ ಬರುತ್ತೊಂದು ಅಲ್ಲಿ ಯಾರವ್ವ ಇವನತ್ತೆ? ಕೇಳಲ್ಲ ಅಲ್ಲಿ ಹೋದ್ರೆ ಇಲ್ಲೇ ನಮ್ಮ ಮನಸ್ ಮಾವಿ ಅಂತೆ ಮನಸ್ಸಲ್ಲಿ ಅಂತೆ ಇದಳ ಒಬ್ಳ ಎಲ್ಲಿದ್ಯವ್ವ? ಅಂತೈತಿ ಅಂತ ಆಗ್ಲೆಲ್ಲ ಮಾಡಿದ್ದೆ ರಾತ್ರೆಲ್ಲ ಮಾಡಿದ್ದೆ ಕಣಲ್ಲ ಸಾಕಾಗೋದು ಹೋಗಿ ಅದ್ರ ಹತ್ರ ಕೇಳಲ್ಲ ಮತ್ತೆ ಹಿಂಗ್ ರೇಟ್ ತಿರುಗಿದ್ರೆ ಮಲಸ್ವಾಮಿ ಅಂತ ಇದ್ದಾಳೆ ಕುಂಡ್ಕೊಂಡು ಬಂದು ನನ್ನ ತಗ ಮಾಡ್ಸ್ಕೊಂತ ಕಣಲ್ಲ ಏನ ಅಲ್ಲಿ ಚಲೋ ಬರ್ತಾನೆ ಗಡಿಯಲ್ಲಿ ಮಾಡಿ ಇಷ್ಟು ಸಣ್ಣಗಾಗೋಗಿದ್ದು ಕಣಲ್ಲ. ಅದೇ ಏನ್ ಮಾಡ್ತೀನಿ ನೀನು? ಪಾತ್ರೆ ಬೇರೆಯವರೆಲ್ಲ ತಪ್ಪು ತಿಳ್ಕೊಂಡ್ಬಿಡ್ತಾರ. ಹೇಳ್ಕೊಂಡು ಬಿಡಲ್ಲ ಬ್ಯಾರೆ ಅವ್ರೇನಲ್ಲ ನಮ್ಮ ಅತ್ಯಾರು. ಅಂದ್ರೆ ನಂದು ಪಾತ್ರೆ ಕಿಂಡಿ ನೀನ್ ಮುಚ್ಕೊಡ್ತೀಯ. ನಾಳೆ ಇದೇ ಜಾಗಕ್ಕೆ ಬರ್ತೀಯೇನು? ನಿನ್ನ ಪಾತ್ರೆ ಕಂಡಿಗೆ ನಾನು ಗಡಾರಿಟ್ಟು ಕುಟ್ಟಿದ್ದಪ್ಪ ಅಂದ್ರೆ ಮೆಲ್ಲಕ್ ಮಾಡು. ಮತ್ತೆ ನೀನು ದುರ್ಗ್ಲಿದ್ದು ಓಡ್ ಬರ್ಬೇಕಲ್ಲ ಸುತ್ತೂರಿಗೆ ಅದನ್ನ ಮಾಡಿ ಬರ್ತಾನ ನಿನ್ನ ಪಾತ್ರೆ ಕಂಡಿಗೆ. ಅಂದ್ರೆ ನಿಂದು ಅಷ್ಟು ಚಂದ ಮಾಡ್ತತಿ ಅಂತ ಅರ್ಥ ಆಯ್ತು ಇವಾಗ. ಓನಲ್ಲ